ಎರಡು ಮೂರು ಸಾರಿ ಕ್ಲಾರಿಫೈ ಮಾಡಿದ್ದೀನಲ್ಲಪ್ಪ. ಈಗ BJP-ಯವ್ರಿಗೆ ಏನೂ ವಿಷಯ ಇಲ್ಲ. ಅವರು RSS ಏನು ಹೇಳ್ತಾರೆ ಅದು ಕೇಳ್ಕೊಂಡು ಚಳುವಳಿ ಮಾಡ್ತಾರೆ, ಗೊತ್ತಾಯ್ತಾ? RSSನವರ ಇವ್ರಿಗೆ ಟ್ಯೂಟರ್ ಮಾಡ್ತಾರೆ, ಅವ್ರು ಹೇಳ್ದಾಗ ಕೇಳ್ಕೊಂಡು ಮಾಡ್ತಾರೆ. ಇಶ್ಯೂನೇ ಇಲ್ಲ. ವೇರ್ ಇಸ್ ದಿ ಇಶ್ಯೂ ಇನ್ ಮೂಡಾ? ವೇರ್ ಇಸ್ ದಿ ಇಶ್ಯೂ? ಹಾಗಾದರೆ ನಾವು 3 ಎಕರೆ 16 ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಬಿಟ್ಟಿದ್ದಾರೆ, ಸೈಟ್ ಮಾಡಿ ಇದನ್ನು ಹಂಚ್ಬಿಟ್ಟಿದ್ದಾರೆ. ನಮಗೆ ಕಂಪನ್ಸೇಷನ್ ಕೊಟ್ಬಿಡಲಿ, ಸೈಟು ವಾಪಸ್ ತಗೊಂಡು. 3 ಎಕರೆ 16 ಗುಂಟೆಗೆ ಎಷ್ಟು ಕಾಂಪನ್ಸೇಷನ್ ಕೊಡಬೇಕು ಅದು ಕೊಟ್ಬಿಡ್ಲಿ. 60 ಕೋಟಿ ಆಗುತ್ತೆ, ಕೊಟ್ಬಿಡ್ಲಿ. ಹಾಗಾದ್ರೆ ನೀವು ನೋಡೋದಿಲ್ಲ, ಮಾಡಲ್ಲ, ಆಗ್ತಿಲ್ಲ. ನೀವು ಹೇಳೋದು ಅವ್ರು ಏನಾರ ಹೇಳಲಿ. ಲ್ಯಾಂಡ್ ಲೂಸರ್ ಈಸ್ ಡಿಫರೆಂಟ್, ನಮ್ಮ ಕೇಸು ಡಿಫರೆಂಟ್. ನಮ್ಮದು 3 ಎಕರೆ 16 ಗುಂಟೆನ ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ ಅವರು, ಮೂಡಾದವರು. ಇಲ್ಲೀಗಲ್ ಆಗಿ ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ. ಅವರೇ ಒಪ್ಕೊಂಡಿದ್ದಾರೆ, ಮೂಡಾ ಮೀಟಿಂಗ್ನಲ್ಲಿ ತಪ್ಪು ಮಾಡಿಬಿಟ್ಟಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ಸೈಟ್ ಕೊಟ್ಟಿದ್ದಾರೆ. ನಾವು 50-50 ಕೊಡ್ತೀವಿ ಅಂದರೆ ಆಲ್ ರೈಟಪ್ಪ, ಓನ್ಲಿ 50-50. ನಮಗೆ 3 ಎಕರೆ 16 ಗುಂಟೆನೇ ಕೊಡಬೇಕು, ಲ್ಯಾಂಡ್ ಟು ಲ್ಯಾಂಡ್. ನಾವು ಆಗಲಿ ಆಯ್ತಪ್ಪ, 50-50 ಅಂತ ಇದ್ದೀರಿ, 50-50ನೇ ಕೊಡಿ ಅಂತ. ನಾವು ಇಂಥ ಕಡೆ ಕೊಡಿ ಅಂತ ಕೇಳಿದ್ದೀವ? ಇಂಥ ಕಡೆನೇ ಕೊಡಿ ಅಂತ ಕೇಳಿದ್ದೀವಿ ಅಂದರೆ ಬೇರೆ ಇಂಥ ಕಡೆ ಕೊಡಿ ಅಂತ ಕೇಳಿದ್ದೀವ? ಆಮೇಲೆ ಈ ಸೈಟು ಕೊಟ್ಟದ್ದು ಯಾವಾಗ? 1921 ಅಲ್ಲ, 2021 ಇಸ್ವಿ. ಯಾರು ಇದ್ರ ಅಧಿಕಾರದಲ್ಲಿದ್ದರು? ಯಾರೇ ಅಧಿಕಾರದಲ್ಲಿದ್ದರು? BJP-ಯವರು. ಮತ್ತು ಅವರೇ ಕೊಟ್ಬಿಟ್ಟು ಅವರೇ ಇದು ಹೇಳಿದ್ರೆ ಅವರೇ ಕಾನೂನು ಬಾಹಿರ ಅಂತ ಹೇಳಿದ್ರೆ ಹೆಂಗ್ರಿ? ನಾವು ಇಂಥ ಕೊಡೆ ವಿಜಯನಗರದ 3ನೇ ಸ್ಟೇಜು 4ನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ. ನಮಗೆ ಪರ್ಯಾಯವಾಗಿ ನೀವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಅದಕ್ಕೆ ಒಪ್ಕೊಂಡಿದ್ದೀವಿ. ನಾವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಕೊಡ್ರಿ ನಮಗೆ ಪರ್ಯಾಯ ಕೊಡಿ ಅಂತ. ಆಯ್ತಪ್ಪ, ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದಾರೆ. ನಮಗೆ 3 ಎಕರೆ 16 ಗುಂಟೆ ಕೊಡಬೇಕು. ಆ್ಯಕ್ಚುಲಿ ನಮ್ಮ ಜಮೀನನ್ನು ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚ್ಬಿಟ್ಟು, ಹಾಗಾದ್ರೆ 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದಾ? ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ? ಮತ್ತೆ ಇದು ರಾಜಕೀಯ ಆರೋಪ. ಈಗ ನೀವೇ ಹೇಳಿಯಪ್ಪ, ಇದು ಪೊಲಿಟಿಕಲ್ ಅಲಿಗೇಷನ್ ಅಲ್ವಾ? ಈಗ ಅಲ್ಲಿ ಕೆಸರೆ ಗ್ರಾಮದಲ್ಲಿ ಒಂದು ಚದರಡಿಗೆ 4,000 ಆಗುತ್ತೆ. ಆದ್ರೆ ಇಲ್ಲಿ ಕೊಟ್ಟಿರುವಂತ ಕಡೆ ನಾವು ಇಂಥ ಕಡೆ ಕೊಡುವಂತ ಹೇಳಿದ್ವಾ? ಅಲ್ಲಿ ಜಾಗ ಇಲ್ಲ ಅಂತ ಅವ್ರಿಗೆ ಅಲ್ಲಿ ಕೊಟ್ಟರೆ ಏನು ಮಾಡೋಕ್ಕಾಗುತ್ತೆ ನನಗೆ? ನಾನು ಇಂಥ ಕಡೆನೇ ಕೊಡಿ ಅಂತ ಹೇಳಿದ್ನ? ತಪ್ಪು ಮಾಡಿರೋದು ಮೂಡ. ತಪ್ಪು ಮಾಡಿರೋರು ಯಾರು? ಯಾರು ತಪ್ಪು ಮಾಡಿರೋರು? ಯಾರ ಅಧಿಕಾರದಲ್ಲಿ ಇದ್ದವರು? 21ರಲ್ಲಿ ಯಾರಪ್ಪ ಅಧಿಕಾರದಲ್ಲಿ ಇದ್ದ? ಅಲ್ಲ, ಅದಾಯ್ತಪ್ಪ. ಇಲ್ಲಿ ಅಧಿಕಾರದಲ್ಲಿ ಇದ್ದವ್ರು ಯಾರು? ಅದನ್ನ ಹೇಳೋದೇ ಇಲ್ಲ ನೀನು. ಸರ್, ಈಗ ಆ ಟೈಮಲ್ಲಿ ಇದ್ದು ಬಿಜೆಪಿ ಅಧ್ಯಕ್ಷರು ಸರ್, ಅವ್ರು ಮಾಡಿರುವಂಥದ್ದು. ಅದು ಇದೇ ಪ್ರಶ್ನೆ ನೀವು ಕೇಳಿದ ಪ್ರಶ್ನೆ ಬಿಜೆಪಿ ಕೇಳಿದ್ರೆ ಅವ್ರು ಹೇಳುವಂಥದ್ದು ಎಲ್ಲಿ ಲೇಔಟ್ ಅಕ್ವಿಷನ್ ಆಗಿರುತ್ತೆ ಅದೇ ಜಾಗದಲ್ಲಿ ಕೊಡಬೇಕು, ಬೇರೆ ಜಾಗದಲ್ಲಿ. ಆಯ್ತಪ್ಪ, ನಾವು ಇಂಥ ಜಾಗದಲ್ಲಿ ಕೊಡಲೇಬೇಕು ಅಂತ ಹೇಳಿದ್ವಾ? ಇಂಥ ಜಾಗ ಕೊಡಿ ಅಂತ ಹೇಳಿದ್ವಾ? ನೀವು ಕೊಟ್ಟಿರೋರು ಯಾರು? ನೀನು. ನೀವು ತಪ್ಪು, ನಿಮ್ಮ ತಪ್ಪು ಅದು. ಹೌದು, ಹಾಗಾದ್ರೆ ಕೊಟ್ಬಿಡಿ, ನಾನು ಕಾಂಪನ್ಸೇಷನ್ ಕೊಟ್ಬಿಡಿ. 3 ಎಕರೆ 16 ಗುಂಟೆಗೆ ಆಯ್ತಪ್ಪ. ಸೈಟ್ ಈಗ ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಸೈಟು ಈಗ ಅಕ್ಟೋಬರ್ 23ರಲ್ಲಿ ನಾವು 50-50 ರದ್ದು ಮಾಡಿ ಅಂತ ಬರೆದ್ಬಿಟ್ಟಿದ್ದಾರೆ ಮಿನಿಸ್ಟ್ರು. ಇವರೇ ಬರೆದ್ಬಿಟ್ಟಿದ್ದಾರೆ. ಇದು ಬರದೇ ಹೋದರೂ ಕೂಡ ಹೇಳ್ತೀನಿ ನಾನು, ನಮಗೆ 62 ಕೋಟಿ ಆಗುತ್ತೆ, ಕೊಟ್ಬಿಡ್ಲಿ ಕಾಂಪನ್ಸೇಷನ್. ಕಾನೂನು ಪ್ರಕಾರ 62 ಕೋಟಿ ಮಾರ್ಕೆಟ್ ಪ್ರೈಸ್.
ಹೇಳ್ದಷ್ಟು ಕೇಳಯ್ಯ, ಸುಮ್ಮನೆ ನೀನು ಈಗ ಅಂತನೂ 62 ಕೋಟಿ ಬರೀ ಮೊದಲು. ಅಲ್ಲ ಸರ್, ಅದೇ ಹೇಳ್ತಾರೆ ಸರ್, ಈಗ ಕೊಟ್ಟಿರೋ ಜಮೀನು ಬೆಲೆ ಅದಕ್ಕಿಂತ ಕಡಿಮೆ ಇದೆ ಸರ್. ಈಗ ಕೊಟ್ಟಿರೋ ಪರಿಹಾರ ಅದಕ್ಕಿಂತ ಕಡಿಮೆ, ಕಮ್ಮಿನೇ ಇರೋದು. ಅದಕ್ಕಿಂತ ಕಡಿಮೆ. ಈಗ ಕೊಟ್ಟಿರೋದು ಕಮ್ಮಿ. ನನಗೆ ಕೊಟ್ಟಿರೋದು 14 ಸೈಟು ನೋಡಪ್ಪ, 3 ಎಕರೆ 16 ಗುಂಟೆನಲ್ಲಿ. 1 ಎಕರೆಗೆ ಎಷ್ಟು ಚದರಡಿ? 44,000. ನನಗೆ ಕೊಟ್ಟಿರೋದು 38,264 ಅಡಿ. 1 ಎಕರೆಗಿಂತ ಕಡಿಮೆ ಆಯ್ತಲ್ಲ. ಈ ಇಶ್ಯೂನಲ್ಲಿ 1,35,000 ಅಡಿ ನನಗೆ 1 ಎಕರೆಗಿಂತ ಕಡಿಮೆ ಆಯ್ತಲ್ರಿ. 135 ತಗೊಂಡಿರೋದು 1,35,000 ಅಡಿ ಅಕ್ವೈರ್ ಮಾಡಿರೋದು. ಈ ಪ್ರಕಾರ ಸರ್ ಈಗ ಎಷ್ಟು ವ್ಯಾಲ್ಯೂ ಇದೆ ಸರ್? ಈಗ ಕೊಟ್ಟಿರೋ ಪರಿಹಾರ ಕೊಟ್ಟಿರೋ ಸೈಟ್ ಎಷ್ಟು ವ್ಯಾಲ್ಯೂ ಇದೆ ಸರ್? ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಕೇಳಿ ಹೇಳ್ಬೇಕು. ಇಲ್ಲೆಷ್ಟಿದೆ ಅಲ್ಲೆಷ್ಟಿದೆ ಅಂತ ಕೇಳಬೇಕು, ಗೊತ್ತಿಲ್ಲ ನನಗೆ. ಆಯ್ತು, ಬಟ್ ನನಗೆ 62,000 ಕೊಟ್ಬಿಡ್ಲಪ್ಪ ರಾಜೀವ್. ಸೈಟ್ ಯಾರು ತಗೊಳ್ಳಿ, ಎಲ್ಲರೂ ವಾಪಸ್ ಯಾರು ತಗೊಳ್ಳಿ. ಸಚಿವರು ಫೈಲ್ ಎತ್ಕೊಂಡ್ಬಿಟ್ಟಿದ್ದಾರೆ ಸರ್. ಸಚಿವರು ಫೈಲ್ ತಗೊಂಡ್ಬಿಟ್ಟಿದ್ದಾರೆ ಅಲ್ಲಿಂದ. ಸಚಿವರು ಫೈಲ್ ತಗೊಂಡ್ಬಿಟ್ಟಿದ್ದಾರೆ ಅಲ್ಲಿಂದ. ಯಾರು? ತಗೊಂಬರಕ್ಕಾಗಲ್ಲ, ಯಾವ್ದು ಎಂಕ್ವೈರಿ ಮಾಡಕ್ಕಾಗಿ ಯಾರು ತಂದಿಲ್ಲ ಫೈಲ್? ಅವ್ರು ಹೇಳ್ತವೆ ಅಂದ್ಬಿಟ್ಟು ನೀವು ಹೇಳ್ತೀರಿ. ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಎಲ್ಲ ರಾಜಕೀಯವಾಗಿ ಮಾಡ್ತಕ್ಕಂಥ ಆರೋಪಗಳೇ ಹೊರತು ಯಾವುದು ಕೂಡ ಅಂಕಿಅಂಶಗಳ ಮೇಲೆ ಮಾಡ್ತಕ್ಕಂಥ ಆರೋಪಗಳಲ್ಲ. ಸರ್ ನಿನ್ನೆ ರಾಮನಗರ ಮತ್ತು ಕನಕಪುರವನ್ನು ಬಿಬಿಎಂಪಿ ವ್ಯಾಪ್ತಿಗೆ ಸೇರ್ಪಡೆ ಮಾಡತಕ್ಕಂಥ DKಶಿ